ಇವತ್ತು ಬದನೆಕಾಯಿ ಸಾಂಬಾರನ್ನ ವಿಶೇಷವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ವಿಶೇಷ ಅಂತಂದರೆ ಇದನ್ನು ಮಾಡಿದ ತಕ್ಷಣ ಮನೆಯೆಲ್ಲ ಘಮಘಮ ಅಂತ ಸುವಾಸನೆ ಬರಬೇಕು. ಬಾಯಿಗೆ ಹಾಕಿದ ತಕ್ಷಣ ಏನಪ್ಪ ಇಷ್ಟು ರುಚಿಯಾಗಿದೆ ಅನ್ನಬೇಕು, ಅಷ್ಟು ವಿಶೇಷವಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಆ ವಿಶೇಷವಾದಂಥ ಸಾಮಗ್ರಿ ಏನು ಅಂತ ಗೊತ್ತಾಗುತ್ತೆ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬದನೆಕಾಯಿ ಸಾಂಬಾರು ಮಾಡೋದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಾಮೂಲಿಯಾಗಿ ಒಂದು ಸಿಂಪಲ್ ಒಗ್ಗರಣೆ ಪದಾರ್ಥಗಳನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದೇನು ಅಂತಂದರೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆ 2 ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದಿದೆ ಅಂದಾಗ ಅದಕ್ಕೆ ಕೆಲವು ಕರಿಬೇವಿನ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 3 ರಿಂದ 4 ಹಸಿ ಮೆಣಸಿನಕಾಯಿನ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ಪಿನಷ್ಟು ಸಣ್ಣ ಈರುಳ್ಳಿನ ಸಿಪ್ಪೆ ತಗೊಂಡು ಸೇರಿಸ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿನ ಸೇರಿಸಿ ಬದನೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಸಿಗಲಿಲ್ಲ ಅಂದರೆ ಮಾಮೂಲಿ ಈರುಳ್ಳಿನ ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಜೊತೆಗೆ ಇಲ್ಲಿ ಒಂದು ಹಣ್ಣಾಗಿರೋಂಥ ಟೊಮೆಟೊನು ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಹುಳಿಗೆ ಅಂತ ನಾನು ಮುಂದೆ ಹುಣಸೆ ರಸನೂ ಸೇರಿಸೋದ್ರಿಂದ ಒಂದೇ ಒಂದು ಟೊಮೆಟೊ ಹಣ್ಣನ್ನು ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಎರಡನ್ನೂ ಸಹ ಬಾಡಿಸ್ಕೊಳ್ಳೋಣ. ಟೊಮೆಟೊ ಹಣ್ಣು ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿದೆ ಅಂದಾಗ ಇದಕ್ಕೆ ಬದನೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ನಾನಿವತ್ತು ಈ ಪರ್ಪಲ್ ಕಲರ್ ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಹಸಿರು ಕಲರ್ ಬದನೆಕಾಯಿನೂ ಸಹ ತೊಗೋಬಹುದು, ಆದರೆ ಸ್ವಲ್ಪ ಎಳೆದಾಗಿ ತೊಗೊಳ್ಳಿ. ಈ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಬದನೆಕಾಯಿ ಪೀಸಸ್ನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಹುಳಿಗೆ ಅಂತ ನಾನು ಹುಣಸೆ ರಸ ಸೇರಿಸ್ತೀನಿ ಅಂತಂದೆ ಅಲ್ವಾ, ಅದನ್ನು ಸಹ ನಾವು ಇವಾಗ ಸೇರಿಸ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ಈ ಬದನೆಕಾಯಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಮುಚ್ಚಿಬಿಟ್ಟು 1 ರಿಂದ 2 ನಿಮಿಷ ಹಾಗೆ ಬಿಡೋಣ. ಆವಾಗ ಈ ಬದನೆಕಾಯಿ ಈ ಈರುಳ್ಳಿ ಟೊಮೆಟೊ ಹಣ್ಣು ಒಗ್ಗರಣೆಯ ಜೊತೆಗೆ ಸೇರಿಕೊಂಡು ಒಂದಾಗುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಈಗ ಬದನೆಕಾಯಿ ಸ್ವಲ್ಪ ಲೈಟಾಗಿ ಬಾಡಿದೆ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಹುಣಸೆ ಹಣ್ಣ ರಸನ ಸೇರಿಸಬೇಕಾಗುತ್ತೆ. ಹಾಗಾಗಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ಕಪ್ಪಿನಷ್ಟು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಆ ಹುಣಸೆ ಹಣ್ಣನ್ನು ಆ ನೀರಿನಲ್ಲಿ ಚೆನ್ನಾಗಿ ಹಿಂಡಿಬಿಟ್ಟು ಆ ರಸನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹುಣಸೆ ರಸದಲ್ಲಿ ಈ ಬದನೆಕಾಯಿ ಬೆಂದುಬಿಟ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಆ ಹುಣಸೆ ರಸ ಚೆನ್ನಾಗಿ ಕುದಿತಿದೆ ಅನ್ನೋ ಸ್ಟೇಜಿನಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ, ಸಾಂಬಾರು ಪುಡಿನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಉಪಯೋಗಿಸ್ತಾರೋ ಅದನ್ನೇ ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂದರೆ ಅಡುಗೆ ಸಾಧನದಲ್ಲಿ 2 ರಿಂದ 3 ರೀತಿಯ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಇವಾಗ ಸಾಂಬಾರು ಪುಡಿ ಹಾಕಿಬಿಟ್ಟು ಮತ್ತೆ ಮುಚ್ಚಿಬಿಟ್ಟು 1 ರಿಂದ 2 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ನೋಡಿದರೆ ಬದನೆಕಾಯಿ ಹುಣಸೆ ರಸ ಸಾಂಬಾರು ಪುಡಿನಲ್ಲಿ ಚೆನ್ನಾಗಿ ಕುದ್ದು ಬೆಂದಿದೆ. ಈ ಹಂತದಲ್ಲಿ ನಾವು ಬೇಳೆನ ಸೇರಿಸಬೇಕಾಗತ್ತೆ. ಹಾಗಾಗಿ ನಾನಿವತ್ತು 4 ರಿಂದ 5 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಕುಕ್ಕರ್ನಲ್ಲಿ ನೈಸಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂದು 4 ರಿಂದ 5 ಬೆಳ್ಳುಳ್ಳಿನ ಸೇರಿಸಿ, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಈಗ ನೈಸಾಗಿ ಬೆಂದಿರೋಂಥ ಬೇಳೆನ ಸೇರಿಸ್ಬಿಟ್ಟು ಜೊತೆಗೆ ನೀರನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಿಮಗೆ ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ಇಲ್ಲಿ ಗಟ್ಟಿ ಹಿಂಗನ್ನು ಒಂದು 2 ಟೇಬಲ್ ಸ್ಪೂನಷ್ಟು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಆ ಗಟ್ಟಿ ಹಿಂಗಿನ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಿಂಗಿದ್ರೆ ಹಾಕಿ, ಇಲ್ಲಾಂದರೆ ಪುಡಿ ಇಂಗನ್ನೇ ನೀವು ಸೇರಿಸಬಹುದು. ಗಟ್ಟಿ ಇಂಗನ್ನು ಹಾಕಿದರೆ ತುಂಬಾ ಘಮಘಮ ಅಂತ ಸುವಾಸನೆ ಬರುತ್ತೆ ಸಾಂಬಾರಿಗೆ. ಸ್ಟೇಜಸ್ ವೈಸು ನಾವು ಸಾಮಗ್ರಿಗಳನ್ನ ಸೇರಿಸಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಮೊದಲು ಬದನೆಕಾಯಿನ ಬಾಡಿಸ್ಬಿಟ್ಟು ಆಮೇಲೆ ಹುಣಸೆ ರಸನ ಹಾಕಿ ಸಾಂಬಾರು ಪುಡಿನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಬೆಂದಿರೋಂಥ ಬೇಳೆನ ಹಾಕಿ ಹಾಗೆಯೇ ಗಟ್ಟಿ ಇಂಗಿನ ನೀರನ್ನ ಸೇರಿಸಿದರೆ ಘಮಘಮ ಅಂತ ಸುವಾಸನೆ ಬರುತ್ತೆ. ಇವಾಗ ಆಲ್ಮೋಸ್ಟ್ ಸಾಂಬಾರಾಗಿದೆ. ಇವಾಗ ನಾನು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿ ಏನಕ್ಕೆ ಸೇರಿಸ್ಬೇಕು ಅಂತಂದರೆ ಈ ಸಾಂಬಾರಿಗೆ ನಾವು ಉಪ್ಪನ್ನು ಹಾಕಿದ್ವಿ, ಹುಳಿನ ಹಾಕಿದ್ವಿ, ಖಾರನ ಹಾಕಿದ್ವಿ. ಹಾಗಾಗಿ ಆ ಟೇಸ್ಟ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಬರೀ ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕಿ, ಸಿಹಿ ಟೇಸ್ಟ್ ಬರೋದಿಲ್ಲ, ಅದು ಟೇಸ್ಟು ತುಂಬಾ ಬ್ಯಾಲೆನ್ಸ್ ಆಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೋಡಿದರೆ ಸಾಂಬಾರು ಆಲ್ಮೋಸ್ಟ್ ಆಗಿದೆ ಅಲ್ವಾ. ಇದು ಟೇಸ್ಟು ಒಂದು ಲೆವೆಲ್ ಎಕ್ಸ್ಟ್ರಾ ಬರಬೇಕು ಅಂತಂದರೆ ಇದಕ್ಕೊಂದು ಸ್ಪೆಷಲ್ ಪುಡಿನ ಸೇರಿಸಬೇಕಾಗುತ್ತೆ. ಆ ಪುಡಿ ಏನು ಅಂತಂದರೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, 2 ಕೆಂಪು ಮೆಣಸಿನಕಾಯಿನ ಲೈಟಾಗಿ ಹುರ್ಕೊಬಿಟ್ಟು ಮಿಕ್ಸಿನಲ್ಲಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ. ಸಾಂಬಾರು ಆದ ತಕ್ಷಣ ಯಾವುದೇ ಸಾಂಬಾರು ಮಾಡಿ ಲಾಸ್ಟಿಗೆ 1 ಟೀ ಸ್ಪೂನಷ್ಟು ಈ ಪುಡಿನ ಮೇಲೆ ಉದುರಿಸ್ಬಿಟ್ಟು ಧನಿಯಾ ಸೊಪ್ಪನ್ನು ಸೇರಿಸ್ಬಿಡಿ. ಮೊದಲೇ ಸೇರಿಸಬಾರ್ದು, ಈ ಪುಡಿನ ಲಾಸ್ಟಿಗೆ ಹಾಕಬೇಕು. ಆಮೇಲೆ
ಫ್ಲೇವರಿಗೋಸ್ಕರ ಒಂದೇ ಒಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಪುಡಿನ ಹಾಕೋದ್ರಿಂದ ಸಾಂಬಾರು ಘಮಘಮಾದ ಸುವಾಸನೆ ಬರುತ್ತೆ. ಬಾಯಿಯಲ್ಲಿ ಇಟ್ಟ ತಕ್ಷಣ ಏನಪ್ಪ ಇಷ್ಟು ರುಚಿಯಾಗಿದೆಯಲ್ಲ ಸಾಂಬಾರು ಅಂತ ಅನಿಸುತ್ತೆ. ಆ ಫ್ಲೇವರ್ನ ಕೊಡುತ್ತೆ. ಹಾಗಾಗಿ ಲಾಸ್ಟಿಗೆ ಈ ಪುಡಿನ ಸೇರಿಸ್ಕೊಳ್ಳಿ. ಈ ಪುಡಿನ ಮಾಡಿಟ್ಕೊಂಡು ನೀವು 4ರಿಂದ 5 ತಿಂಗಳು ಇಟ್ಕೋಬೋದು, ಏನೂ ಆಗೋದಿಲ್ಲ. ಇವಾಗ ನೋಡಿದರೆ ರುಚಿಯಾದಂಥ ಘಮಘಮ ಅಂತ ಸುವಾಸನೆ ಇರುವಂಥ ಬದನೆಕಾಯಿ ಸಾಂಬಾರು ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರನ್ನ ಕಲಿಸ್ಕೊಂಡು ತಿಂತಿದ್ರೆ ಆಹಾ ಅದ್ಭುತವಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.